Hello families, welcome back to my YouTube channel. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೆಟ್ಟಿ. ಹೈ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರನ್ನು ಮಾಡಿ ಅಂತ ಕೇಳ್ತೀನಿ. ಹೊಸಬ್ರು ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಿರ ಅಂತ ಹೇಳ್ತೀನಿ. ಬನ್ನಿ ಅಲ್ಲ ವಿಡಿಯೋ ಶುರು ಮಾಡೋಣ. ತುಂಬಾ ದಿನದಿಂದ ಮೊಟ್ಟೆ ಹಾಗೆ ಮನೇಲಿ ಇತ್ತು. ಸೊ ತುಂಬಾ ಜಾಸ್ತಿ ಇತ್ತು ಮೊಟ್ಟೆ. ಅದಕ್ಕೆ ಏನಾದ್ರೂ ಒಂದು ವೆರೈಟಿ ಮಾಡೋಣ ಅಂತ ಅನ್ಕೊಂಡೆ. ಸೊ ಏನ್ ವೆರೈಟಿ ಅಂತ ಅಂದ್ರೆ ಎಗ್ ತವಾ ಕರಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಆ ರೆಸಿಪಿನ ನಿಮ್ ಜೊತೆನೂ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದು ನನ್ನ ಫ್ರೆಂಡೋ ಅಥವಾ ಯಾರೋ ನನ್ಗೆ ಒಂದು ರೆಸಿಪಿನ ಹೇಳಿದ್ರು. ಸೊ ಅದಕ್ಕೆ ಯಾಕೆ ನಾನು ಕೂಡ ಟ್ರೈ ಮಾಡಿ ನೋಡ್ಬಾರ್ದು, ಆ ರೆಸಿಪಿನ ನಿಮ್ಮಲ್ಲೂ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಮೊದ್ಲಿಗೆ ಇಲ್ಲಿ ನಾನು 5 ರಿಂದ 6 ಮೊಟ್ಟೆ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಜನ ಮನೇಲಿದ್ದಾರೆ ಅಷ್ಟು ಜನನ ನೋಡ್ಕೊಂಡು ಮೊಟ್ಟೆನ ಬೇಯಿಸ್ಕೊಳ್ಳಿ. ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ತಗೊಳ್ಳಿ, ಕಡಿಮೆ ಬೇಕಿದ್ರೆ ಕಡಿಮೆನೂ ತಗೊಳ್ಬೋದು. ಸೊ ಇಲ್ಲಿ ನಾನು 5 ಮೊಟ್ಟೆನ ತಗೊಂಡಿದ್ದೀನಿ. ಫಸ್ಟ್ ಇದನ್ನ ನಾನು ಬಾಯ್ಲ್ ಮಾಡಕ್ಕೆ ಇಟ್ಟಿದ್ದೀನಿ. ನಾರ್ಮಲ್ ಆಗಿ ಏನು ಹಾಫ್ ಬಾಯ್ಲ್ ಅಲ್ಲ, ನಾರ್ಮಲ್ ಬಾಯ್ಲ್ ಮಾಡ್ಕೊಳ್ಳಿ, ಓಕೆನಾ? ಸೊ ಬನ್ನಿ, ಮೊಟ್ಟೆ ಬಾಯ್ಲ್ ಆಗೋವರೆಗೂ ಅದಕ್ಕೆ ಏನೇನ್ ಮಸಾಲೆ ಬೇಕು ರೆಡಿ ಮಾಡ್ಕೊಳ್ಳೋಣ. ಮಸಾಲಾಗೆ ರೆಡಿ ಮಾಡ್ಬೇಕು ಅಲ್ವಾ, ಹಾಗಾಗಿ ಫಸ್ಟ್ ನಾನಿಲ್ಲಿ ಮಿಕ್ಸರ್ ಜಾರ್ ತಗೊಂಡಿದ್ದೀನಿ. ನೆಕ್ಸ್ಟ್ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ 2 ಟೊಮ್ಯಾಟೊನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಎಷ್ಟು ಬೇಕಿದ್ರು ತಗೊಳ್ಬೋದು, ನಿಮ್ಗೆ ಮನೇಲಿ ಎಷ್ಟು ಜನ ಇದಾರೆ ಅಷ್ಟು ಜನ ಕ್ವಾಲಿಟಿ ನೋಡಿ ತಗೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು 7 ರಿಂದ 8 ಬೆಳ್ಳುಳ್ಳಿ ಪೀಸ್ನ ತಗೊಳ್ತಾ ಇದ್ದೀನಿ. ಸಿಪ್ಪೆನ ಬಿಡಿಸ್ಬಿಟ್ಟು ಹಾಕೊಳ್ಳಿ, ಹಾಗೆ ಹಾಕೊಳ್ಬೇಡಿ, ಯಾಕೆಂದ್ರೆ ಸಿಪ್ಪೆ ಎಲ್ಲ ಹಾಗಾಗಿ ಇರುತ್ತೆ. ಸಿಪ್ಪೆ ತೆಗೆದು ಹಾಕೊಳ್ಳಿಲ್ಲ ಅಂತ ಅಂದ್ರೆ ಡೈಜೆಷನ್ ಆಗಲ್ಲ. ನೆಕ್ಸ್ಟ್ ನಾನಿಲ್ಲಿ ಅರ್ಧ ಶುಂಠಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಅಷ್ಟು ನಿಮ್ಗೆ ನೀರು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನ ನೋಡ್ಕೊಳ್ಳಿ ಹಾಕೊಳ್ಳಿ. ತುಂಬಾ ತೆಳ್ಳಗೆ ಮಾಡ್ಕೊಳ್ಬೇಡಿ ಅಥವಾ ತುಂಬಾ ಗಟ್ಟಿನೂ ಮಾಡ್ಕೊಳ್ಬೇಡಿ. ನಾರ್ಮಲ್ ಆಗಿ ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಮಾಡಿ. ಓ ಸಾರಿ, ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕೋದನ್ನ ಮರ್ತೋಗಿದ್ದೆ. ಖಾರಕ್ಕೆ 4 ಮೆಣಸಿನ್ಕಾಯಿನೂ ಕೂಡ ಹಾಕೊಂಡು ಇಲ್ಲಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ.
ಮೊಟ್ಟೆನೆಲ್ಲ ಇಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಯ್ತು. ಎಲ್ಲ ಸಿಪ್ಪೆನೆಲ್ಲ ಸುಲಿದಿಟ್ಕೊಂಡು ಇದನ್ನ 2 ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಮೊಟ್ಟೆನ 2 ಪೀಸಾಗಿ ಭಾಗ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಅದ್ರೊಳಗಡೆ ಅದ್ರದ್ದು ಗ್ರೇವಿ ಆಗಿರ್ಬೋದು, ಮಸಾಲೆ ಆಗಿರ್ಬೋದು ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ. ಹಾಗೇನೂ ಬೇಕಿದ್ರೆ ನೀವು ಮಾಡ್ಬೋದು, ಒಂದು 4 ಪೀಸ್ ಹಾಗೆ ಮೇಲೆ ಕಟ್ ಹಾಕ್ಬಿಟ್ಟು. ಇಲ್ಲ ಅಂದ್ರೆ ನೀವು ಈ ತರನು ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಅಂತ. ಮೊಟ್ಟೆನೆಲ್ಲ ಸಿಪ್ಪೆನೆಲ್ಲ ತೆಗ್ದು ಸುಲಿದಿಟ್ಕೊಂಡಿದ್ದಾಯ್ತು. ನೆಕ್ಸ್ಟ್ ನಾನು ಇಲ್ಲೊಂದು ಪ್ಯಾನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಈ ಪ್ಯಾನ್ಗೆ ನಾರ್ಮಲ್ ಆಗಿ ತೆಂಗಿನೆಣ್ಣೆನೆ ನಾವು ಯೂಸ್ ಮಾಡೋದು ಮಂಗಳೂರಲ್ಲಿ. ತೆಂಗಿನೆಣ್ಣೆ ಬ್ಯಾಡ್ ಕೊಲೆಸ್ಟ್ರಾಲ್ ಬರೋದಿಲ್ಲ. ಹಾಗೇನೆ ನೆಕ್ಸ್ಟು ನಮಗೆ ಇಮ್ಯೂನ್ ಸಿಸ್ಟಮ್ ಕೂಡ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಂಗಳೂರಲ್ಲಿರೋರು ಪ್ರತಿ ಒಬ್ರು ಅಷ್ಟೇ ತೆಂಗಿನೆಣ್ಣೆನೆ ಯೂಸ್ ಮಾಡ್ತಾರೆ. ನಾನಿಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ನಾನು ಹೇಳ್ದಂಗೆ ಮೊಟ್ಟೆನ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 2 ಪೀಸ್ ಆಗಿ. ಅದನ್ನ ಇವಾಗ ಏನು ತೆಂಗಿನೆಣ್ಣೆ, ಸ್ವಲ್ಪ ಇದಕ್ಕೆ ತೆಂಗಿನೆಣ್ಣೆ ಜಾಸ್ತಿನೇ ಹಾಕೊಳ್ಳಿ. ಯಾಕೆಂದ್ರೆ ನಾವು ಡೀಪ್ ಫ್ರೈ ಮಾಡ್ತಿಲ್ಲ, ಸ್ವಲ್ಪ ಹಾಗೆ ನಾರ್ಮಲ್ ಹಾಫ್ ಬಾಯ್ಲ್ ಮಾಡ್ತಾ ಇದ್ದೀವಿ, ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಎಲ್ಲ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತೆಂಗಿನೆಣ್ಣೆನ ಹಾಕಾದ್ಮೇಲೆ ಈ ತರ ಮಗ್ಚಿಬಿಟ್ಟು ಹಾಕಿ ನೀವು ಬೇಯಿಸ್ಕೊಳ್ಳಿ. 2 ಸೈಡು ಕೂಡ ಬೇಯಿಸ್ಕೊಳ್ಳಿ, ಓಕೆನಾ. ನಾನು ಇದಕ್ಕೆ 1 ಸ್ಪೂನ್ ಆಗಷ್ಟು ಖಾರ ಪುಡಿನ ಹಾಕ್ತಾ ಇದ್ದೀನಿ. ಹಾಫ್ ಅಷ್ಟು ನಾನು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಇನ್ನು ನಾನು ಸ್ವಲ್ಪ ಚಿಟಿಕೆಯಷ್ಟು ಸಾಲ್ಟ್ ನ ಹಾಕೊಂಡು ಇದನ್ನ ನಾನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ 2 ಸೈಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಏನು ಫ್ರೈ ಮಾಡಕ್ ಹೋಗ್ಬೇಡಿ, ಒಂದು ಹಾಫ್ ಅಷ್ಟು, ಒಂದು 50% ಅಷ್ಟು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಹಾಕಿರೋ ಖಾರ ಪುಡಿ, ಅರಿಶಿನ, ಸಾಲ್ಟ್ ಎಲ್ಲ ಸ್ವಲ್ಪ ಮೊಟ್ಟೆಗೆ ಮಸಾಲೆ ಅಷ್ಟು ಆಗ್ಲಿ ಅಂತ ಅಂದ್ಬಿಟ್ಟು ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆನ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಇನ್ನು ನಾನು ಇದೇ ಪ್ಯಾನ್ಗೆನೆ ಏನು ಎಣ್ಣೆ, ಉಪ್ಪು, ಖಾರ ಎಲ್ಲ ಹಾಕಿ ಇಟ್ಕೊಂಡಿದ್ದಲ್ಲ, ಅದೇ ಪ್ಯಾನ್ಗೆನೆ ನಾನು ಇಲ್ಲಿ 2 ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಏನು ಎಣ್ಣೆನ ಚೆಲ್ಲಕ್ಕೆ ಹೋಗ್ಬೇಡಿ, ಅದರಲ್ಲೂ ಸ್ವಲ್ಪ ಟೇಸ್ಟ್ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ಅದರಲ್ಲೇನೆ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳಿ. ಇನ್ನು ನಾನು 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಆಗೋವರೆಗೂ ಬಿಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆಗಿ ಬರೋವರೆಗೂ. ನೆಕ್ಸ್ಟ್ ಇನ್ನು ನಾನು ಚೆನ್ನಾಗಿ ರುಬ್ಬಿ ಫೈನ್ ಪೇಸ್ಟ್ ಮಾಡ್ಕೊಂಡಿರೋ ಅಂತ ಮಸಾಲೆನು, ಗ್ರೇವಿನೂ ಕೂಡ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು. ಇದೆಲ್ಲ ಚೆನ್ನಾಗಿ ಈರುಳ್ಳಿಗೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆನ ವೇಸ್ಟ್ ಮಾಡಬೇಡಿ, ನಾನು ಎಲ್ಲಾ ವಿಡಿಯೋಲು ಹೇಳ್ತಿರ್ತೀನಿ. ಯಾಕೆಂದ್ರೆ ಚೂರ್ ಮಸಾಲೆ ಇದ್ರೂ ಸ್ವಲ್ಪ ಇನ್ನೂ ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ಡೈರೆಕ್ಟ್ ಆಗಿ ಇದಕ್ಕೆ ನೀರ್ ಹಾಕಕ್ ಹೋದ್ರೆ ಸರಿ ಹೋಗೋದಿಲ್ಲ, ಹಂಗಾಗಿ ಹೇಳ್ತಾ ಇರೋದು. ಸ್ವಲ್ಪ ಮಸಾಲೆಗೆ ಅದ್ರಲ್ಲೇ ಏನ್ ಮಿಕ್ಕಿರುತ್ತೆ ಸ್ವಲ್ಪ ನೀರ್ ಹಾಕಿ ಆಡ್ಸಿ ಹಾಕಿದ್ರೆ ಆ ಮಸಾಲೆ ಟೇಸ್ಟ್ ಹಾಗೆ ಬರುತ್ತೆ. ಎಲ್ಲ ಹಸಿ ಸ್ಮೆಲ್ಲು ಸ್ವಲ್ಪ ಮಟ್ಟಿಗೆ ಹೋಗಾದ್ಮೇಲೆ ಇಲ್ಲಿ ಅರಿಶಿನ ನಾನು 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಹಾಗೆ ಇದು ಹೋಮ್ ಮೇಡ್ ಚಿಕನ್ ಮಸಾಲ, ಇದು ನಮ್ಮ ಅತ್ತೆ ನಮ್ಗೆ ಮಾಡಿ ಕೊಟ್ಟು ಕಳ್ಸಿದ್ದಾರೆ. ಅದನ್ನ ನಾನಿಲ್ಲಿ 1 ಸ್ಪೂನ್ ಅಥವಾ 2 ಸ್ಪೂನ್ ಬೇಕಿದ್ರು ನೀವು ಹಾಕೊಳ್ಬಹುದು, ಯಾವ್ದಾದ್ರು ಸರಿ. ನಾನಿಲ್ಲಿ ಹೋಮ್ ಮೇಡ್ ಇರೋದಕ್ಕೆ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನ್ ಅಷ್ಟು ಚಿಕನ್ ಮಸಾಲೆನ ಹಾಕೊಳ್ತಾ ಇದ್ದೀನಿ. ಇನ್ನು ನಾನು ಸಾಲ್ಟ್ ಸ್ವಲ್ಪ ಟೇಸ್ಟ್ ತಕ್ಕನಂಗೆ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಹಾಕೊಳ್ತಿದ್ದೀನಿ. ಒಂದಂದ್ರೆ ಪೂರ್ತಿ ಒಂದಲ್ಲ, ಒಂದು ಮುಕ್ಕಾಲ್ ಅಂತಾನೆ ಇಟ್ಕೊಳ್ಳಿ. ಅಷ್ಟೆಲ್ಲ ಹಾಕೊಂಡು ನಾನು ಇವಾಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ಮೊಟ್ಟೆ
ಹಾಕಕ್ಕೂ ಮುಂಚೆನೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಯಾಕೆಂದ್ರೆ ಮೊಟ್ಟೆ ಹಾಕಿದ್ಮೇಲೆ ಕೈ ಆಡಿಸ್ಬೇಡಿ. ಕೈ ಆಡಿಸಿದ್ರೆ ಎಲ್ಲ ಅದರಲ್ಲಿರೋ ಯೆಲ್ಲೋ ಕಲರು ಮತ್ತೆ ವೈಟು ಎಲ್ಲ ಸಪ್ರೇಟ್ ಆಗೋಗುತ್ತೆ. ಇಲ್ಲಾಂದ್ರೆ ಒಂಥರ ಕಲ್ಸೋದಂಗಾಗುತ್ತೆ, ಟೇಸ್ಟ್ ಅಷ್ಟು ಇದಾಗೋದಿಲ್ಲ. ಸೊ ಈ ಕಾರಣಕ್ಕೋಸ್ಕರ ಹೇಳಿದ್ದು. ನಾನು ಮುಂಚೆನೆ ಒಂದ್ ಸ್ವಲ್ಪ ಇನ್ನು ಸ್ವಲ್ಪ ಸಾಲ್ಟ್ ಬೇಕಿತ್ತು, ನೋಡ್ಬಿಟ್ಟು ಸ್ವಲ್ಪ ಸಾಲ್ಟ್ನು ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಇನ್ನು ಏನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಮೊಟ್ಟೆನ, ಅದನ್ನ ನಾನು ಇವಾಗ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನ ನಾನು ಒಂದು 5 ನಿಮಿಷ ಬೇಕಿದ್ರು ಹಾಕ್ಬೋದು, 10 ನಿಮಿಷ ಬೇಕಿದ್ರು ಹಾಕ್ಬೋದು. ಸ್ವಲ್ಪ ಇದು ಒಂದೆರಡು ಕುದಿ ಬರೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಅಥವಾ 10 ನಿಮಿಷ ಸೊ ಇದೆಲ್ಲ ಆಗೋವರ್ಗು ಅಪ್ಪ ಅಮ್ಮನಿಗೆ ಒಂದು ವಿಡಿಯೋ ಕಾಲ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೆ. ಅವ್ರಿಗೂ ವಿಡಿಯೋ ಕಾಲ್ ಮಾಡೋಕ್ಕೆ ನನಗೆ ಟೈಮೇ ಸಿಗ್ತಾ ಇಲ್ಲ. ತುಂಬ ಒಂದು 2-3 ದಿನ ಆಗಿತ್ತು. ಮಾಡಿದ್ರು ಮಾತಾಡೋಕ್ಕೆ ಸರಿಯಾಗಿ ಟೈಮ್ ಸಿಗ್ತಿರ್ಲಿಲ್ಲ. ಅವ್ರು ಫ್ರೀ ಇದ್ದಾಗ ನಾನು ಫ್ರೀ ಇರ್ತಿರ್ಲಿಲ್ಲ, ನಾನು ಫ್ರೀ ಇದ್ದಾಗ ಅವ್ರು ಫ್ರೀ ಇರ್ತಿರ್ಲಿಲ್ಲ. ಇದೇ ಥರ ಆಗೋಗ್ತಿತ್ತು ಇಬ್ರಿಗೂ. ಪಾಪ ಅವರು ಶಾಪ್ಗೆ ಹೋಗಿದ್ದಾಗಲೇ ನಾನು ಫೋನ್ ಮಾಡೋಕ್ಕಾಗೋದು. ಇಲ್ಲ ಅಂದರೆ ಬೆಳಗ್ಗೆ ಆಯಿತು ಅಂದರೆ ನನಗೂ ಕೆಲಸ ಇರುತ್ತೆ. ಯುಕ್ತ ಎದ್ದೇಳೋ ಅಷ್ಟರಲ್ಲಿ ನಾನು ಕೂಡ ಕೆಲಸ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಅವಳು ಏನು ನನಗೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಇತ್ತೀಚೆಗೆ ಮಕ್ಕಳಂತೂ ಬೆಳೀತಾ ಇದ್ದಿದ್ರು ಸಿಕ್ಕಾಬಿಟ್ಟೆ ತೇಂಟೆ ಆಗೋಗ್ತಾರೆ. ಎಲ್ಲರಿಗೂ ಅಷ್ಟೇ, ಒಂದು ಸಣ್ಣ ಮಕ್ಕಳು ಇರೋರಿಗೆ ಯೂಟ್ಯೂಬ್ನ ಮಾಡ್ಕೊಂಡು ಮತ್ತೆ ಬೇರೆ ಮನೆ ಕೆಲಸಗಳನ್ನೂ ಮಾಡ್ಕೊಂಡು ಫ್ಯಾಮಿಲಿಗೂ ಟೈಮ್ ಕೊಟ್ಕೊಂಡು ಎಲ್ಲರೂ ವಿಚಾರಿಸ್ಕೊಂಡು ಎಲ್ಲ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟನೇ. ಬಟ್ ಆದರೆ ನಾವು ಹೆಣ್ಮಕ್ಳು ಏನೂ ತೋರಿಸ್ಕೊಳ್ಳೋದಿಲ್ಲ ಅಂತ ಇದ್ರಲ್ಲೂ ಬಂದ್ಬಿಟ್ಟು ಒಬ್ಬೊಬ್ರು ಏನಾದರೂ ಅಂದ್ಬಿಡ್ತಾರೆ. ಆಗ ಸಿಕ್ಕಾಪಟ್ಟೆ ಮನ್ಸಿಗೆ ಆಗೋಗುತ್ತೆ ನಮಗೆ. ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಗ್ಲಿ ಹೋಗ್ಲಿ ಅನ್ಸ್ಕೊಂಡು ಸುಮ್ಮನೆ ಆಗೋಗ್ಬಿಡ್ತೀನಿ ನಾನು ಕೂಡ. ಸೊ ಇದು ಇನ್ನ ಒಂದು 10 ನಿಮಿಷ ಆಯಿತು. 10 ನಿಮಿಷ ಆದಮೇಲೆ ನಾನು ಲಿಡ್ನ ಓಪನ್ ಮಾಡಿ ತೋರಿಸ್ತೀನಿ, ಬನ್ನಿ ಹೇಗಾಗಿದೆ ಅಂತ. ಸೊ ನೋಡಿದ್ರಲ್ಲ, ಈ ಎಗ್ ತವಾ ಕರಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಖಾರ ಅಂತೂ ಹಂಗೆ ಬಾಯಿಗೆ ಹೊಡಿತಿತ್ತು. ಇದಕ್ಕೆ ಅಕ್ಕಿ ರೊಟ್ಟಿನ ನಾನು ಮಾಡ್ಕೊಂಡಿದ್ದೆ. ನಾನು ಇದು ಸಂಡೇ ಮಾಡಿದ್ದು ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ದಯವಿಟ್ಟು ಕ್ಷಮೆ ಇರಲಿ ಎಲ್ಲರಲ್ಲೂ. ನನಗೆ ವಿಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ, ಬಟ್ ನನಗೆ ಎಡಿಟ್ ಮಾಡಕ್ ಟೈಮ್ ಸಿಗ್ತಾ ಇಲ್ಲ. ಅಂದ್ರೆ ಮಗುನ್ ನೋಡ್ಕೊಳಕ್ಕಾಗುತ್ತೆ ಈ ಕಾರಣದಿಂದಾಗಿ. ಸೊ ಈ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ. ಸೊ ಅಲ್ಲಿವರೆಗೂ ನೀವೇನ್ ಮಾಡ್ತೀರಾ? ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಇದೇ ತರ ಯೂಸ್ಫುಲ್ ಟಿಪ್ಸ್ ನಾನು ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್.